ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಗಳಿಗೆ ಅನೌನ್ಸ್ ಆಗಿದ್ದಂತ ಭಾರತ ತಂಡದಲ್ಲಿ ಮೊದಲಿಗೆ ಮೊಹಮ್ಮದ್ ಸಿರಾಜ್ಗೂ ಕೂಡ ಅವಕಾಶ ಸಿಕ್ಕಿತ್ತು. ಆದರೆ ಇದಾಗಿ ವಾರದಲ್ಲೇ ದಿಢೀರಂತ ಸಿರಾಜ್ಗೆ ಗಾಯದ ಕಾರಣಗಳನ್ನ ನೀಡಿ ತಂಡದಿಂದ ಹೊರಗಿಟ್ಟು ಪ್ರಸಿದ್ಧ ಕೃಷ್ಣಗೆ ಅವಕಾಶವನ್ನ ನೀಡಿದ್ರು. ಪ್ರಸಿದ್ಧ ಕೃಷ್ಣ ಜಾಯಿನ್ ಆಗಿದ್ರಲ್ಲಿ ಯಾವುದೇ ತಕರಾರಿಲ್ಲ. ಆದರೆ ಸಿರಾಜ್ ವಿಚಾರದಲ್ಲಿ ರೆಸ್ಟ್ ನೆಪ ಹೇಳ್ತಿದ್ದಾರಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಟೆಸ್ಟ್ ಮ್ಯಾಚಸ್ ಅಂದಾಗ ಫಸ್ಟ್ ಪ್ರಿಯಾರಿಟಿ ಬೌಲರ್ ಆಗಿರುವಂತ ಸಿರಾಜ್ ವೈಟ್ ಬಾಲ್ ಫಾರ್ಮೆಟ್ ಅಂದಾಗ ಬೇಕಂತಲೇ ಹೊರಗಿಡ್ತಿದ್ದಾರಾ ಎನ್ನುವಂತ ಅನುಮಾನ ಮೂಡಿದೆ. ಸೊ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದಲ್ಲಿ ಟೆಸ್ಟ್ ಮ್ಯಾಚಸ್ ಅಂತ ಬಂದಾಗ ಮುಂಚೂಣಿಯಲ್ಲಿರುವಂತ ಬೌಲರ್ ಅಂದ್ರೆ ಅದು ಮೊಹಮ್ಮದ್ ಸಿರಾಜ್. ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಮಾತ್ರ ಅಪರೂಪಕ್ಕೊಮ್ಮೆ ಕಾಣಿಸ್ಕೊಳ್ತಾರೆ. ಹಾಗಂತ ಅವರಲ್ಲಿ ಸ್ಕಿಲ್ ಇಲ್ಲ ಅಂತಲ್ಲ. ಆದರೂ BCCI ಸಿರಾಜ್ರನ್ನ ರೆಡ್ ಬಾಲ್ ಫಾರ್ಮೆಟ್ನಲ್ಲಿ ಮಾತ್ರವೇ ಕಂಟಿನ್ಯೂಯಸ್ ಆಗಿ ಬಳಸಿಕೊಳ್ತಾ ಇರುವಂಥದ್ದು. ಸೀಮಿತ ಓವರ್ಗಳಿಂದ ಅವರನ್ನ ಹೊರಗಿಡ್ತಿದ್ದಾರೆ. ಕಳೆದ 2-3 ವರ್ಷಗಳ ರೆಕಾರ್ಡ್ಸ್ ನೋಡಿದ್ರು ಕೂಡ ಇದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. 2024ರ ಜೂನ್ನಲ್ಲಿ ಬಾರ್ಬಡೋಸ್ನಲ್ಲಿ ಟಿ20 ವಿಶ್ವಕಪ್ ಗೆದ್ದ ನಂತರ ಸಿರಾಜ್ ಕೇವಲ ಒಂದು ದ್ವಿಪಕ್ಷೀಯ ಟಿ20 ಸರಣಿಯನ್ನ ಆಡಿರುವಂಥದ್ದು. ಇನ್ನು 2026ರ ಟಿ20 ವಿಶ್ವಕಪ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ವಿಶ್ರಾಂತಿ ನೀಡಿದಾಗ ಮಾತ್ರ USA ವಿರುದ್ಧದ ಕೇವಲ ಒಂದು ಮ್ಯಾಚ್ ಅಲ್ಲಿ ಮಾತ್ರ ಆಡಿದ್ರು. ಅದು ಕೂಡ ಹರ್ಷಿತ್ ರಾಣಾ ಇಂಜುರಿ ಆಗಿದ್ದಕ್ಕೆ ಮಾತ್ರವೇ ಆ ಸ್ಥಾನ ಕೂಡ ಸಿಕ್ಕದ್ದು. ಇನ್ನು ಏಕದಿನ ಪಂದ್ಯಗಳಲ್ಲೂ ಕೂಡ ಸಿರಾಜ್ ದೂರವೇ ಇರುವಂಥದ್ದು. 2023ರ ವಿಶ್ವಕಪ್ ಬಳಿಕ ಭಾರತ 23 ಏಕದಿನ ಪಂದ್ಯಗಳನ್ನು ಆಡಿದೆ. ಈ ಪೈಕಿ ಸಿರಾಜ್ 9 ಪಂದ್ಯಗಳನ್ನು ಮಾತ್ರ ಆಡಿರುವಂಥದ್ದು. ಅದು ಅಲ್ಲದೆ 2025ರಲ್ಲಿ ಆಸ್ಟ್ರೇಲಿಯಾ ಸರಣಿ ಹಾಗೆ ಜನವರಿಯಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಪಂದ್ಯಗಳಿಗೆ ಬುಮ್ರಾ ಅವರ ಆಬ್ಸೆನ್ಸ್ ಇಂದಾಗಿ ಮಾತ್ರವೇ ಸಿರಾಜ್ಗೆ ಅವಕಾಶವನ್ನ ಕೊಟ್ಟಿದ್ರು. ಸೊ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಬುಮ್ರಾ ಇಲ್ಲದಿದ್ರೆ ಮಾತ್ರ ಸಿರಾಜ್ಗೆ ಅವಕಾಶ ಅನ್ನೋದು. ಹಾಗೆ 2025ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಗಾಗಿ ಬುಮ್ರಾ ಕಂಬ್ಯಾಕ್ ಮಾಡಿದಾಗ ಒನ್ಸ್ ಅಗೇನ್ ಮತ್ತೆ ಸಿರಾಜ್ರನ್ನ ತಂಡದಿಂದ ಹೊರಗಿಡ್ತಾರೆ. ಈಗ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ವಿರುದ್ಧದ ಟಿ20 ಪಂದ್ಯಗಳಿಗೆ ಬುಮ್ರಾಗೆ ರೆಸ್ಟ್ ನೀಡಿದ್ರಿಂದ ಸಿರಾಜ್ಗೆ ತಂಡದಲ್ಲಿ ಅವಕಾಶವನ್ನ ಕೊಟ್ಟಿದ್ರು. ಆದ್ರೆ ಈಗ BCCI ದಿಢೀರಂತ ಇಂಜುರಿ ಕಾರಣ ಹಾಗೆ ರೆಸ್ಟ್ ನೆಪವನ್ನ ಹೇಳಿ ತಂಡದಿಂದ ಹೊರಗಿಟ್ಟಿದ್ದಾರೆ. BCCIನ ಇದೇ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಆದ್ರೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಭಾರತದಲ್ಲಿ ಸದ್ಯಕ್ಕೆ ದಿ ಮೋಸ್ಟ್ ಬ್ಯುಸಿಯೆಸ್ಟ್ ಪೇಸ್ ಬೌಲರ್ ಅಂದ್ರೆ ಅದು ಮೊಹಮ್ಮದ್ ಸಿರಾಜ್. 2023ರ ಜನವರಿಯಿಂದ ಸಿರಾಜ್ ಟೆಸ್ಟ್, ಏಕದಿನ, ಟಿ20 ಹಾಗೆ IPLನಲ್ಲಿ ಒಟ್ಟಾರೆಯಾಗಿ 1231 ಓವರ್ಗಳನ್ನು ಬೌಲಿಂಗ್ ಮಾಡಿದ್ದಾರೆ. ಸೊ ಇದು ಯಾವುದೇ ವೇಗದ ಬೌಲರ್ ಮಾಡಿದಂಥ ಅತಿ ಹೆಚ್ಚು ಓವರ್ಗಳು. 2023ರಿಂದ ಸಿರಾಜ್ ಟಿ20ನಲ್ಲಿ ಕೇವಲ 9 ಪಂದ್ಯಗಳು ಹಾಗೆ 30 ಓವರ್ಗಳನ್ನು ಮಾತ್ರ ಆಡಿರುವಂಥದ್ದು. ಟೆಸ್ಟ್ ಪಂದ್ಯಗಳಲ್ಲಿ ಆ ಸಂಖ್ಯೆ 30 ಪಂದ್ಯಗಳಲ್ಲಿ 744 ಓವರ್ಗಳು. ಪ್ರತಿ ಟೆಸ್ಟ್ಗೆ ಸುಮಾರು 25 ಓವರ್ಗಳನ್ನು ಬೌಲ್ ಮಾಡ್ತಿದ್ದಾರೆ. ಸಿರಾಜ್ ಅವರ ಸಂಪೂರ್ಣ ಕೆಲಸದ ಹೊರೆ 60% ವೇಗದ ಬೌಲರ್ಗಳ ಮೇಲಿನ ಹೆಚ್ಚಿನ ಪ್ರೆಷರ್ ಆಗಿರುವಂಥದ್ದು. ಸೊ ಇಲ್ಲಿ 2023ರಿಂದ ಭಾರತ 33 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಸಿರಾಜ್ 30 ಟೆಸ್ಟ್ ಪಂದ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು 91% ಅದ್ಭುತ ಪ್ರದರ್ಶನ. ಬುಮ್ರಾ ಅವರ ಕೆಲಸದ ಹೊರೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಲಾಗ್ತಾ ಇದೆ. ಸೊ 3/2 ಪಂದ್ಯಗಳನ್ನು ಮಾತ್ರ ಬುಮ್ರಾ ಕೈಯಿಂದ ಆಡಿಸ್ತಾ ಇರುವಂಥದ್ದು. ಇನ್ನು 2025ರಲ್ಲಿ ಭಾರತ ತಂಡ ಇಂಗ್ಲೆಂಡ್ ಪ್ರವಾಸ ಮಾಡಿದಾಗ ಸಿರಾಜ್ ಎಲ್ಲ 5 ಟೆಸ್ಟ್ ಪಂದ್ಯಗಳಲ್ಲಿ ಆಡಿದಂಥ ಏಕೈಕ ಭಾರತೀಯ ಸೀಮರಾಗಿದ್ರು. 185 ಓವರ್ಗಳನ್ನು ಬೌಲಿಂಗ್ ಮಾಡಿದಂಥ ಸಿರಾಜ್ ತಂಡದ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿದ್ರು. ಸೊ ಅಲ್ಲಿಗೆ ಈ ಅಂಕಿಅಂಶಗಳನ್ನ ನೋಡಿದಾಗ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸಿರಾಜ್ರನ್ನ ಟೆಸ್ಟ್ ಕ್ರಿಕೆಟ್ಗೆ ಮಾತ್ರವೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಸೊ ಆದಷ್ಟು ವೈಟ್ ಬಾಲ್ ಕ್ರಿಕೆಟ್ನಿಂದ ದೂರನೇ ಇಡ್ತಾ ಇರುವಂಥದ್ದು. ಟಿ20 ಹಾಗೆ ಏಕದಿನ ಮಾದರಿಯಲ್ಲಿ ಸಿರಾಜ್ ಅಗತ್ಯ ಇಲ್ಲ ಎನ್ನುವಂತಾಗಿದೆ. ನಮಸ್ಕಾರ.